ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದು ಫ್ರೈಡೇ ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗಿಂದನೇ ವಿಡಿಯೋ ಶೂಟ್ ಮಾಡ್ಕೊಬೇಕು ಅನ್ಕೊಂಡೆ, ಆದರೆ ಆಗಲಿಲ್ಲ. ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಪೂಜೆ ಮಾಡುವಾಗಿಂದ ನಾನು ವಿಡಿಯೋ ಶೂಟ್ ಮಾಡ್ಕೊತಿದ್ದೀನಿ. ನನ್ನ ಮಗುಂಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಯಾಕಂದ್ರೆ ನಾವು ಇವತ್ತು ಹೊರಗಡೆ ಒಂಚೂರು ಕೆಲಸ ಇದೆ, ಹೋಗ್ಲೇಬೇಕು. ಹಾಗಾಗಿ ನಾನು ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಚೇರ್ ಮೇಲೆ ಹಾಕಿದ್ರೆ ನನ್ನ ಮಗ ತೆಗೆದು ಸೋಫಾ ಮೇಲೆಲ್ಲ ಹಾಕಿದ್ದಾನೆ. ನನಗೆ ಟೈಮ್ ಆಗಿದ್ದ ಕಾರಣ ಇವಾಗ ನಾನೇನು ಜೋಡಿಸಿಡೋಕೆ ಹೋಗ್ತಾ ಇಲ್ಲ. ಬಂದಮೇಲೆ ಎಲ್ಲ ಜೋಡಿಸಿ ಎತ್ತಿಡೋಣ ಅಂತ. ಸ್ವಲ್ಪ ಮಡಚಿರೋ ಅಂತ ಬಟ್ಟೆ ಕೂಡ ಇದೆ, ಅದನ್ನು ಕೂಡ ಕಬೋರ್ಡ್ಗೆ ಎತ್ತಿಟ್ಕೊಬೇಕು. ಹಾಗಾಗಿ ನಾನು ಬಂದಮೇಲೆ ಇವನು ಕೂಡ ಮಡಚ್ಬಿಟ್ಟು ಎಲ್ಲ ಒಟ್ಟಿಗೆ ಎತ್ತಿಟ್ರಾಗುತ್ತೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಅವ್ನು ಸ್ವಲ್ಪ ಮನೇಲಿದ್ರೆ ಇದೇ ಥರ ಕಿತಾಪತಿ ಮಾಡ್ತಾ ಇರ್ತಾನೆ. ಬಟ್ಟೆ ಅಂದರೆ ಅವನಿಗಂತೂ ನಾನು ಬಟ್ಟೆ ಮಡಚಿಟ್ರೆ ಅವನ್ನೆಲ್ಲ ತೆಗೆದ್ಬಿಟ್ಟು ಆಡ್ತಿರ್ತಾನೆ, ಮಡಚಿಡೋದಕ್ಕೆ ಬಿಡಲ್ಲ. ಹಾಗಾಗಿ ನಾನು ಕೂಡ ಅವನು ಮನ್ಗಿದ್ದಾಗ ಕೂಡ ಬಟ್ಟೆ ಮಡಚಿಟ್ಕೊತೀನಿ. ಅವ್ನು ಎದ್ದಿದ್ದಾಗ ಕಮ್ಮಿನೇ ನಾನು ಬಟ್ಟೆ ಎಲ್ಲ ಮಡಚಿ ಜೋಡಿಸೋದು. ಬಟ್ಟೆ ಏನಾದ್ರು ಮಡಚಿರೋ ಅಂಥವು ಕಬೋರ್ಡಿಗೆ ಜೋಡ್ಸೋಕೆ ಹೋದರೆ ನಾನು ಜೋಡಿಸ್ತೀನಿ ಅಂತ, ಬೇರೆ ಬಟ್ಟೆ ಎಲ್ಲ ಇವು ಸರಿಯಾಗಿಲ್ಲ ಇವನ್ನೆಲ್ಲ ಮಡ್ಚ್ಕೊಡು ಮತ್ತೆ ಅಂತ ಕಿತ್ತಾಕ್ಬಿಡ್ತೇನೆ. ಅದಕ್ಕೋಸ್ಕರ ಅವ್ನು ಮನ್ಗಿದ್ದಾಗಲೇ ನಾನು ಜಾಸ್ತಿ ಬಟ್ಟೆ ಮಡ್ಚೋದು ಜೋಡಿಸೋದು ಎಲ್ಲ. ಹಾಗಾಗಿ ಅವ್ನು ಎದ್ದಿದ್ದಾಗ ಸ್ವಲ್ಪ ನಾನು ಬಟ್ಟೆ ಮಡ್ಚಿಡಲ್ವಲ್ಲ, ಹಾಗಾಗಿ ಬಟ್ಟೆ ಆಗಾಗೆ ಇಟ್ಟಿರ್ತೀನಿ, ಎತ್ಕೊಂಬಂದು ಹಾಗೆ ಹಾಕಿರ್ತೀನಿ. ಎಲ್ಲೋ ರೇರ್ ಅವನು ಸುಮ್ಮನೆ ಇರೋದು ಬಟ್ಟೆ ಮಡ್ಚುವಾಗ. ಅವ್ನು ಚಿಕ್ಕದ್ರಿಂದನೂ ಹಾಗೇನೆ, ಅವನಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಆ ಥರ ಬಟ್ಟೆ ನೋಡಿದ್ರೆ. ಹೊರಗಡೆ ಕೆಲಸ ಇದೆ ಅಂದಲ್ಲ, ಆನ್ದೆ ಸ್ಕೂಲ್ಗೆ ಅಡ್ಮಿಷನ್ ಆಗಿತ್ತು ಫ್ರೀ ನರ್ಸರಿಗೆ, ಅದು ಕಿಟ್ ಬಂದಿದೆ ಅಂತ ಹೇಳಿದ್ರು, ಇಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲೂ ಕೂಡ ನನ್ನ ಮಗನ ಆಟ ಆಡಬೇಕು ಅಂತ ಹೋಗು ಆಟ ಆಡು ಅಂದರೆ, ಆಮೇಲೆ ಇಲ್ಲ ನಾನು ಆಟ ಆಡಲ್ಲ ಅಂತ ಹೇಳ್ತಿದ್ದಾನೆ. ಇದೇನೆ ಕಿಟ್ಟು, ಇಸ್ಕೊಂಡು ಹೋಗ್ಬೇಕು ಇವಾಗ. ಏನು ಮಾಡ್ಕೊಳಲ್ಲ? ಯಾಕೆ? ನೋಡೋಗು. ಏನಕ್ಕೆ? ನಡಿ ಬರ್ತೀನಿ. ನೋಡು, ಅದರೊಳಗೆ ಹೋಗಿಲ್ಲ, ಸುಮ್ಮನೆ ನೋಡ್ಬೇಕಷ್ಟೆ. ಮುಟ್ಬೇಡ, ಸುಮ್ಮನೆ ನೋಡ್ಕೊಂಬ. ನಾಡ್ದಿಂದ ಬರ್ತೀಯಲ್ಲ ಸ್ಕೂಲ್ಗೆ, ಆವಾಗ ಆಟ ಆಡಿವೆ, ಸರಿನಾ? ಪ್ರೆಗ್ನೆನ್ಸ್ಡೆಯಿಂದ ಬರ್ತೀಯಲ್ಲ ಆವಾಗ ಆಟ ಆಡಿವಿ, ಸರಿನಾ? ಯಾಕೆ ಬರಲ್ವಾ ಕ್ಲಾಸ್ಗೆ? ಯಾಕೆ ಬರಲ್ಲ? ಇಲ್ಲಿ ಇವನ್ನೆಲ್ಲ ಆಟ ಆಡೋಕ್ಕೆ ಕೊಡ್ತಾರೆ ಕಣೋ. ಅವನ್ನ ಫ್ರೀ ನರ್ಸರಿಗೆ ಅಡ್ಮಿಷನ್ ಮಾಡಿದ್ವಿ, ಹಾಗಾಗಿ ಕಿಟ್ ಇಸ್ಕೊಂಬರೋದಕ್ಕೆ ಹೋಗಿದ್ದೆ, ಇಸ್ಕೊಂಬಂದ್ವಿ. ಅವನಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ, ಏನಿದೆ ಇದರಲ್ಲೆಲ್ಲ ಓಪನ್ ಮಾಡಿ ನೋಡಬೇಕು ಅಂತ. ಅಲ್ಲೇ ಬ್ಯಾಗ್ ನಾನು ಹಾಕ್ಕೊಬೇಕು ಅಂತ ಹಾಕ್ಕೊಂಬಂದಿದ್ದಾನೆ. ಓಪನ್ ಮಾಡಬೇಡ ಯಾವುದನ್ನು. ಬೈಲ್ ನೋಡೋಣ, ಬೈಲ್ ನೋಡ್ತೀನಿ, ಹಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಆ ಥರ ಸ್ಟ್ಯಾಂಡು ಜೋಡಿಸೋದು. ಅವು ಸ್ಟಿಕ್ಸ್ಗಳು ಸ್ಟಿಕ್ ಮಾಡಿ ಜೋಡಿಸೋದು. ಅವರು ಸ್ಕೂಲಲ್ಲಿ ID ಕಾರ್ಡ್ ಹಂಗೆ ಹಾಕ್ಕೊಳೋದು. ಹೆಂಗೆ ತೋರಿಸು ಹಾಕ್ಕೊಂಡು. ಅದು ನೀನು ಫೋಟೋ ಇರಲ್ಲ ಅದರಲ್ಲಿ, ನಾವು ಆಮೇಲೆ ಹಾಕ್ಬೇಕು, ಅವಾಗ ಬರುತ್ತೆ. ಕ್ಯೂರಿಯಾಸಿಟಿಗೆ ಎಲ್ಲ ಓಪನ್ ಮಾಡಿ ಏನಿದೆ ಅಂತ ಎಲ್ಲ ನೋಡಿ ಇವಾಗ ನನ್ನ ಕೈಲಿ ಕೊಟ್ಟಿದ್ದೀನಿ. ಎತ್ಕೊಂಬಂದು ಕೊಡು ಅಂದಿದ್ದಕ್ಕೆ ಕ್ಲಾತ್ ಎಲ್ಲ ಕರೆಕ್ಟ್ ಆಗುತ್ತಾ ಸೈಜು ಅಂತ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಎತ್ತಿಡೋಕ್ಕೂ ಕೂಡ ಟೈಮ್ ಕೊಡಲಿಲ್ಲ. ಹೊಟ್ಟೆ ಹಸಿವಾಗಿದೆ, ಊಟ ಮಾಡಿಸು ಅಂತ. ಊಟ ತಿಂದಿರಲಿಲ್ಲ ಬೆಳಗ್ಗೆ ಸರಿಯಾಗಿ, ಸ್ವಲ್ಪನೇ ತಿಂದಿದ್ದ. ಇವಾಗ ಹಾಕ್ಕೊಟ್ರೆ 2 ಗುಪ್ಪು ತಿಂದ್ಬಿಟ್ಟು ತಿನ್ನಿಸ್ಬೇಕಂತೆ. ನಾನೇನೆ ಸರಿ ಅಂತ ತಿನ್ನಿಸ್ಬಿಟ್ಟು ಅವನು ಸ್ವಲ್ಪ ತಿಂದ, ಇನ್ನು ಸ್ವಲ್ಪ ತಟ್ಟೆಲಿ ಹಾಗೆ ಮಿಕ್ಕಿತ್ತು. ಅದಕ್ಕೆ ನಾನು ಸ್ವಲ್ಪ ಒಂದು ಪಲಾವ್ ಹಾಕ್ಕೊಂಡು ತಿನ್ಕೊಂಡು ಬಟ್ಟೆ ಎಲ್ಲ ಮಡಚಿಡೋಣ ಅಂತ ಅಂದ್ಕೊತಿದ್ದೆ. ಅಷ್ಟರಲ್ಲಿ
ನಿದ್ದೆ ಬರ್ತಿದ್ದಾವೆ ಅಂತಿದ್ದ. ಸರಿ ಅಂತ ಹೋಗಿ ಮನಗಿಸಿದ್ದಾದ್ಮೇಲೆ ಬಟ್ಟೆ ಮಡಚಿರೋ ಅಂಥವನ್ನೆಲ್ಲ ಮುಂಚೆ ಮಡಚಿಟ್ಟಿದ್ದೆ, ಮಿಷಿನ್ಗೆ ಹಾಕಿದ್ದವೆಲ್ಲ ಒಣಗಿದ್ವಲ್ಲ ಅವನ್ನೆಲ್ಲ ಎತ್ತಿಟ್ಟು ಈಗ ಇನ್ನೂ ಸ್ವಲ್ಪ ಹ್ಯಾಂಡ್ ವಾಶಲ್ಲಿ ಮಾಡಿರೋ ಅಂಥ ಬಟ್ಟೆಗಳು ಸ್ವಲ್ಪ ನಿಧಾನಕ್ಕೆ ಒಣಗಿದ್ವಲ್ಲ ಅವನ್ನು ಎತ್ಕೊಂಬಂದು ಒಳಗೆ ಹಾಕಿದ್ದೀನಿ ಅಂತ ಹೇಳಿದ್ದೆ ಬೆಳಗ್ಗೆನೆ. ಹಾಗೇನೆ ಇವಾಗ ಅವನ್ನು ಕೂಡ ಮಡಚಿಡ್ತಿದ್ದೀನಿ. ಅದಕ್ಕೆ ಅಷ್ಟರಲ್ಲೊಂದು ಫೋನ್ ಬಂತು. ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗೇನೆ ಮಾತಾಡಿಕೊಂಡೆ ಬಟ್ಟೆ ಎಲ್ಲ ಕಬೋರ್ಡಲ್ಲಿ ಜೋಡಿಸ್ತಾ ಇದ್ದೀನಿ ಮಡಚಿಟ್ಟಿರೋ ಅಂಥವ. ಆಮೇಲೆ ಜೋಡಿಸಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ನೋಡಿದೆ ಮಾತಾಡಿ. ಅವಳು ಇವಾಗಲೇ ಫೋನ್ ಕಟ್ ಮಾಡಲ್ಲ ಅಂತ ಗೊತ್ತಾಯ್ತು. ಸರಿ ನನ್ನ ಕೆಲಸ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫೋನಲ್ಲಿ ಮಾತಾಡಿಕೊಂಡೆ ಬಟ್ಟೆ ಮಡ್ಚ್ಕೊಳೋಣ ಇನ್ನೇನು ಅಂದ್ಬಿಟ್ಟು ಹಾಗೆ ಸ್ಪೀಕರ್ ಆನ್ ಮಾಡಿ ಇಟ್ಕೊಂಡು ಮಾತಾಡಿಕೊಂಡು ಬಟ್ಟೆ ಎಲ್ಲ ಮಡ್ಚಿಟ್ಕೊತಾ ಇದ್ದೀನಿ. ಯಾಕಪ್ಪ ಇಷ್ಟೊಂದು ಬಟ್ಟೆ ಆದವು ಅಂದರೆ ನಾವು ಹೊರಗಡೆ ಟ್ರಿಪ್ ಹೋಗಿದ್ದು ಅವೆಲ್ಲ ಇದ್ವು. ಅದ್ರ ಜೊತೆಗೆ ಮನೇಲಿ ಕೂಡ ಬಟ್ಟೆ ಡೈಲಿ ಮಳೆ ಬರ್ತಿರೋದ್ರಿಂದ ಹೊರಗಡೆ ಹೋಗಿ ಬಂದಾಗಂತೂ ಬಟ್ಟೆ ಸ್ವಲ್ಪ ಮಳೆಯಿಂದ ಗಲೀಜಾಗಿರ್ತವೆ, ಅವು ಕೂಡ ಬಟ್ಟೆ ಜಾಸ್ತಿ ಆದವು. ಆಮೇಲೆ ಮಳೆ ಇರೋದ್ರಿಂದ ಬಟ್ಟೆ ಒಣಗೋದೇ ಸ್ವಲ್ಪ ಕಷ್ಟ ಆಗಿತ್ತಲ್ಲ. ನನಗಂತೂ ಮನೆ ಹತ್ರ ಯಾವ ಕಡೆ ಒಣಗಾಕಿದ್ರೂ ಮಳೆ ನೀರಿಗೆ ನೆನೀತವೆ, ಹಾಗಾಗಿ ಒಣಗ್ತಿರ್ಲಿಲ್ಲ ಬಟ್ಟೆ. ನಾನು ಮಿಷಿನ್ಗೆ ಹಾಕಿದ್ರೆ ಅಂತೂ ಬೇಗ ಒಣಗ್ತವೆ, ಬಟ್ ಮಳೆ ಬಂದರೆ ನೆಂದರೆ ಮತ್ತೆ ಒಣಗೋದು ಕಷ್ಟ. ಹಾಗಾಗಿ ಎತ್ಕೊಂಬಂದು ಒಳಗೆ ಹಾಕು, ಮಳೆ ಹೋದ್ಮೇಲೆ ಹೊರಗೆ ಹಾಕು, ಇದೇ ಕೆಲಸ ಆಗೋಗಿತ್ತು. ಬೇರೆ ಕೆಲಸನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಲಸ ಅನ್ನಂಗೆ ಆಗೋಗ್ತಿತ್ತು. ಬಟ್ಟೆ ಎತ್ಕೊಂಬ, ಬಟ್ಟೆ ತಗೊಂಡೋಗೋಣ ಹಾಕು, ಇವೇ 2 ಕೆಲಸ ಆಗ್ತಿದ್ವು ದಿನಾನು. ಇವಾಗ ಸ್ವಲ್ಪ ಬಿಸಿಲು ಬಂದಿರೋ ಕಾರಣ ಒಣಗಿಸ್ಕೊಂಡು ಎಲ್ಲ ಎತ್ತಿಡ್ತಾ ಇದ್ದೀನಿ ಮಡಚ್ಬಿಟ್ಟು. ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಬಟ್ಟೆ ಎಲ್ಲ ಮಡಚಿ ಒಂದು ಕಡೆ ಇಟ್ಟಿದ್ರೆ ಬೇಗ ಆರ್ಗನೈಸ್ ಮಾಡ್ಕೊಬೋದು ಕಬೋರ್ಡಲ್ಲೇನು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಮಡಚಿಡ್ತಿದ್ದೀನಿ. ಎಲ್ಲ ಏನು ಸಪ್ರೇಟು ಇಟ್ಕೊಳ್ತಾ ಇಲ್ಲ. ನನ್ನ ಮಗನ ಸ್ಕೂಲ್ಗೇನೋ ಅಡ್ಮಿಷನ್ ಆಯಿತು, ಹಾಗೆಯೇ ಕಿಟ್ ಕೂಡ ಕೊಟ್ಟರು, ಹೋಗಿ ಇಸ್ಕೊಂಬಂದ್ವಿ. ನಾವು ಇವತ್ತು ಕರ್ಕೊಂಡು ಹೋದಾಗ ನೋಡಿದ್ರೆ ನಾನು ಹೋಗಲ್ಲ ಅಂತಿದ್ದೇನೆ. ಅಂದರೆ ಏನು ಮಾಡ್ತಾನೋ ಗೊತ್ತಿಲ್ಲ, ಬಟ್ ಕೇಳಿದ್ದಕ್ಕಲ್ಲಿ ಇಲ್ಲ ಬರಲ್ಲ, ಒಬ್ಬನೇ ನೀನು ಇದ್ದರೆ ಇರ್ತೀನಿ, ಇಲ್ಲಾಂದ್ರೆ ಇರಲ್ಲ ಅಂತ ಹೇಳ್ತಿದ್ದೇನೆ. ಅಂದರೆ ಇವತ್ತು ಹೋದಾಗ ಯಾರು ಫ್ರೆಂಡ್ಸ್ ಆಗಲಿ ಯಾರೂ ಇರಲಿಲ್ಲ, ಹಾಗಾಗಿ ಹಾಗೆ ಅಂತ ಹೇಳಿರ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋದಾಗ ಮಕ್ಳು ಇರ್ತವ್ರಲ್ಲ, ಅವನಿಗೆ ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿರೋದ್ರಿಂದ ಇರ್ತಾನೋ ಏನೋ ಗೊತ್ತಿಲ್ಲ, ಅವನು ಪರಿಚಯ ಇರೋರ ಹತ್ರ ಇರ್ತಾನೆ ಎಷ್ಟು ಅವರ್ ಬಿಟ್ರು. ಅಲ್ಲಿ ಇನ್ನೂ ಯಾರೂ ಅಷ್ಟಾಗಿ ಅವನಿಗೆ ಪರಿಚಯ ಆಗಿಲ್ಲ. ನಾವು ಅಡ್ಮಿಷನಿಗೆ ಹೋದಾಗ ಇದ್ದವರು ಬಂದು ಕಿಟ್ ಕೊಡಲಿಲ್ಲ, ಬೇರೆಯವ್ರು ಕೊಟ್ಟಿದ್ದು. ಅದಕ್ಕೆ ಹಾಗೆ ಮಾಡಿದ್ನೋ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ನೋಡಬೇಕು. ಎಷ್ಟು ದಿನ ಆ ಕಡೆ ಹೋಗಿಲ್ಲ, ಅದಕ್ಕೆ ಆ ಥರ ಅಂತಿದ್ದಾನೋ ಏನೋ ಗೊತ್ತಿಲ್ಲ. ಎಷ್ಟು ದಿನ ನಾನು ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಿ ಅಂತ ಖುಷಿಯಾಗಿದ್ದವನು ಇವತ್ತು ಒಂದೇ ಸಲ ನಾನು ಹೋಗಲ್ಲ, ನಾನು ಇರಲ್ಲ, ನೀನಿದ್ದರೆ ಇರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತಿದ್ದಾನೆ. ಏನು ಮಾಡ್ತಾನೆ ಅಂತ ನೋಡ್ಬೇಕು ವೆಡ್ನೆಸ್ಡೇಯಿಂದ. ನನಗಂತೂ ಕ್ಯೂರಿಯಾಸಿಟಿನೂ ಇದೆ, ಹಾಗೆಯೇ ಟೆನ್ಷನ್ ಕೂಡ ಆಗ್ತಿದೆ, ಏನು ಮಾಡ್ತಾನಪ್ಪ ಅಂತ. ನೋಡೋಣ ಏನು ಮಾಡ್ತಾನೆ ಅಂತ. ನಾನು ಅವತ್ತಿನ ದಿನದ್ದು ಕೂಡ ಒಂದು ವ್ಲಾಗ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡ್ಬೋದು. ನನ್ನ ಥರನೇ ಕ್ಯೂರಿಯಾಸಿಟಿ ಇರೋರಂತೂ ತುಂಬ ಜನ ಇರ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಕಿಪ್ ಮಾಡಿದೆ ನೋಡಿ. ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಯಾಕಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಹುಡುಕಬೇಕು ಅನ್ನೋದಿರಲ್ಲ. ಆಮೇಲೆ ನಿಮಗೆ ಗೊತ್ತು ಕೂಡ ಆಗಲ್ಲ, ನಾನು ವೀಡಿಯೋಸ್ ಹಾಕಿದ ದಿವಸನೇ ನೋಡ್ಬೋದು ನೋಟಿಫಿಕೇಷನ್ ಬಂದರೆ. ಇಲ್ಲ ಅಂದರೆ ನಿಮ್ಗದು ಆವತ್ತೇ ವೀಡಿಯೋಸ್ ಬರಲ್ಲ, ಒಂದೊಂದ್ಸಲ ನೋಟಿಫಿಕೇಷನ್ ಬರಲ್ವಲ್ಲ. ಹಾಗಾಗಿ ನಂದು ಯಾವುದೋ ಹಳೆ ವೀಡಿಯೋ ಅಂತಲೂ ಅಂದ್ಕೊಬೋದು. ನೋಟಿಫಿಕೇಷನ್ ಬಂದರೆ ಹೊಸ ವೀಡಿಯೋ ಹಾಕಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಆಲ್ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಬಿಟ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಫಸ್ಟಿಗೆ ಬೇಗನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಅಂತ ಹೇಳೋದು. ಇವತ್ತು ನಾನು ಬಟ್ಟೆ ಎಲ್ಲ ಮಡಚಿ ಆರ್ಗನೈಸ್ ಮಾಡಿಕೊಂಡು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಳುಗಳೆಲ್ಲ ನೆನೆಸಿಟ್ಕೊಂಡಿದ್ದೀನಿ, ಎಲ್ಲ ಥರ ಕಾಳನ್ನು. ಅದ್ರ ಜೊತೆಗೆ ಎಲ್ಲ ಥರ ಮಿಕ್ಸಲ್ಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ಕೊಂಡು ಬಂದರೆ ಫಸ್ಟಿಗೆ ಮಸಾಲೆ ಎಲ್ಲ ರುಬ್ಬಾಕೋದು ಸಾಂಬಾರಿಗೆ, ಆಮೇಲೆ ಅದಕ್ಕೆ ತೆಂಗಿನಕಾಯಿನ ರುಬ್ಬಾಕಿ ಮಾಡೋ ಅಂಥದ್ದು. ಅದಕ್ಕೆ ಮಸಾಲೆ ಸಾಂಬಾರು ಅಂತ ಅಂತೀವಿ ಅಷ್ಟೇ.
ಇದಕ್ಕೆ ನಾವು ಕಿಚಡಿ ಅಂತ ಮಾಡ್ತೀವಿ. ಆ ಕಿಚಡಿನ ನಾವು ಯಾವಾಗ ಮಾಡ್ತೀವಿ ಅಂದರೆ ನಾಗರಬ್ಬ ಮತ್ತು ತೋಟದ ದೇವರು ಅಂತ ಮಾಡ್ತೀವಿ. ಆ ಟೈಮಲ್ಲಿ ಮಾಡ್ತೀವಿ. ನಾಗರಬ್ಬ ಅಂದರೆ ಆ ಟೈಮಲ್ಲಿ ಅವರೆಕಾಳು ಇದ್ದೇ ಇರುತ್ತೆ ಅಂತ ಗೊತ್ತು. ನಾವು ಅಡುಗೆ ಮಾಡ್ತಾರಲ್ಲ ಆ ಥರನಾದ್ರೂ ಮಾಡೋದು. ಹಾಗಾಗಿ ಕಿಚಡಿ ಮಾಡೋದು ನಾವು. ಕೆಲವು ಕಡೆ ಬೇರೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಮ್ಮ ಕಡೆ ಆ ಥರ ಮಾಡ್ತಾರೆ. ಕಿಚಡಿ ಅಂದರೆ ನೀವೆಲ್ಲ ದಾಲ್ ಹಾಕಿ ಅಂದರೆ ಬೇಳೆಗಳು ಹಾಕಿ ಮಾಡ್ತಾರಲ್ಲ ಅದು ಅಂತ ಅಂದ್ಕೊಂಡಿದ್ದೀರ. ಇದು ಆ ಥರ ಅಲ್ಲ, ಸಾಂಬಾರು ಹಾಕ್ಕೊಂಡು ತಿನ್ನೋ ಅಂಥದ್ದು. ಅದ್ರ ಜೊತೆಗೆ ಸ್ವೀಟ್ ಕೂಡ ಹಾಕ್ಕೊಂಡು ತಿನ್ನೋ ಅಂಥದ್ದು. ಸಾಂಬಾರಲ್ಲೂ ಊಟ ಮಾಡ್ಬೋದು, ಸ್ವೀಟಲ್ಲೂ ಕೂಡ. ಹಸಿ ತೆಂಗಿನಕಾಯಿದು ಹಾಲು ಕೂಡ ಮಾಡ್ತೀವಿ ಅದಕ್ಕೆ. ಅಂದರೆ ಈಗ ನಾವು ರೈಸ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ತೀವಿ. ಅರಿಶಿನ ಮತ್ತು ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಮಸಾಲೆ ರುಬ್ಬಿ ಹಾಕ್ಬಿಟ್ಟು ಅದು ನೀರು ಕುದೀತಿರೋದಕ್ಕೆ ರೈಸ್ ಹಾಕಿ ಅಕ್ಕಿ ಗಂಜಿ ಬಸಿದಾಗೆ ಹಾಗೆ ಗಂಜಿ ಸಿಗಬೇಕು ಆ ಥರ ಮಾಡ್ಕೊಳೋ ಅಂಥದ್ದು. ಬಟ್ಟೆ ಎಲ್ಲ ಮಡಚಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದನ್ನು ಕಬೋರ್ಡಲ್ಲಿ ಅರೇಂಜ್ ಮಾಡಿದ್ರೆ ಮುಗ್ದೋಯ್ತು. ನೋಡಿ, ಅದಕ್ಕೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ರೆಸಿಪಿದು. ಯಾಕಂದರೆ ಇದು ಪ್ರೊಸೀಜರ್ ತುಂಬ ಇದೆ. ಅಂದರೆ ರೈಸಿಗೆ ಕೂಡ ಮಸಾಲೆ ರುಬ್ಕೊಬೇಕು, ಸಾಂಬಾರು ಕೂಡ ಮಸಾಲೆ ರುಬ್ಕೊಬೇಕು, ಅದ್ರ ಜೊತೆಗೆ ಸ್ವೀಟ್ ಚಟ್ನಿ ಮಾಡ್ಕೊಬೇಕು. ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಲವಂಗ ಎಲ್ಲ ಸೇರಿಸಿ ಅದನ್ನು ರೈಸಿಗೆ ಕಾಯಿ ಜೊತೆ ಈ ಸ್ವೀಟ್ ಚಟ್ನಿ ಹಾಕ್ಕೊಂಡು ಕೂಡ ಊಟ ಮಾಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಹಾಕ್ಕೊಂಡು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಕೂಡ ಊಟ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲದನ್ನೂ ನಾನು ಇದೇ ವಿಡಿಯೋದಲ್ಲಿ ಅಂದರೆ ಇದೇ ಲಾಗಲ್ಲಿ ಶೇರ್ ಮಾಡೋದಕ್ಕೆ ತುಂಬ ಲೆಂತ್ ಆಗಿಬಿಡುತ್ತೆ ಲಾಗ್ ಅಂದ್ಬಿಟ್ಟು ನಾನು ರೆಸಿಪಿನ ಸಪ್ರೇಟ್ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ, ನಾನು ಈ ರೈಸ್ ಈ ಥರ ಆಗುತ್ತೆ. ಅದಾಗ ಯಾವ ಥರ ರೈಸ್ ಮಾಡೋದು, ಯಾವ ಥರ ಸಾಂಬಾರು ಮಾಡೋದು, ಅದನ್ನು ಯಾವ ಥರ ಬಡಿಸ್ಕೊಂಡು ಊಟ ಮಾಡ್ತೀವಿ, ಮತ್ತು ಸ್ವೀಟ್ ಚಟ್ನಿ ಹೇಗೆ ಮಾಡೋದು, ಕಾಯಿ ಹಾಲು ಹೇಗೆ ಮಾಡೋದು, ಪ್ರತಿಯೊಂದು ಕೂಡ ಸಪ್ರೇಟಾಗಿ ಒಂದು ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಟ್ಟಿಗೆ ಒಂದು ರೆಸಿಪಿ ಅಂತ ಹಾಕ್ಬಿಟ್ಟು ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿ. ರೆಸಿಪಿ ನೇಮ್ ಎಲ್ಲ ಹಾಕ್ಬಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡ್ಬಿಟ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.